ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಇವತ್ತು ಶ್ರೀ ಭಗೀರಥ ಮಹರ್ಷಿ ಜಯಂತಿ ನಡೀತಿದೆ. ಒಂದು ಭಗೀರಥ ಮಹರ್ಷಿ ಜಯಂತಿಯನ್ನು ಕೋರ್ತಾ ನಾನು ವಿಶೇಷವಾಗಿ ನಮ್ಮ ಸಾಹೇಬನ ನೋಡಕ್ಕೆ ಬಂದ ಉದ್ದೇಶ, ಇದೇ ತಿಂಗಳು 28ನೇ ತಾರೀಕು ಚಾಮರಾಜನಗರ ಜಿಲ್ಲೆಯಲ್ಲಿ ಉಪ್ಪಾರರ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಭಗೀರಥ ಜಯಂತಿ ನಡೀತಿದೆ. ಅದಕ್ಕೆ ನಾನು ಅವರ ಹಳೆಯ ಶಿಷ್ಯ, ಹಾಗಾಗಿ ನಾನು ಅವ್ರನ್ನ ದಯಮಾಡಿ ತಾವು ಬರಬೇಕು, ಆ ಜಯಂತಿಯಲ್ಲಿ ಮತ್ತು ಆ ಸಮಾವೇಶದಲ್ಲಿ ಭಾಗವಹಿಸಿ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳೋಕ್ಕೋಸ್ಕರ ಬಂದಿದ್ದೆ. ಅವರು ಆಯ್ತಪ್ಪ, ಟೈಮ್ ಸಿಕ್ಕರೆ ಖಂಡಿತ ಬರ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಜಾತಿ ಜನಗಣತಿ ಉಪ್ಪಾರರ ಹೆಸರಲ್ಲಿ ಬೇರೆ ಕೆಲವರು ಸರ್ಟಿಫಿಕೇಟ್ ತಗೊಳ್ತಾರೆ, ಗೊಂದಲ ಕ್ರಿಯೇಟ್ ಆಗಿದೆ. ಅದ್ರ ಬಗ್ಗೆ ಏನಾದ್ರು ಮುಖ್ಯಮಂತ್ರಿ ಗಮನ? ಅದು ನಮ್ಮಲ್ಲೂ ಉಪಜಾತಿಗಳಿದ್ದಾವೆ, ಅನೇಕ ಜಾತಿಗಳು. ಹಾಗಾಗಿ ನಾವು ಇವಾಗ ಪ್ರವರ್ಗ ಒಂದರಲ್ಲಿದ್ದೀವಿ. ಹಾಗಾಗಿ ಅದು ಆ ಪ್ರವರ್ಗ ಲಿಸ್ಟ್ನಲ್ಲಿ ಇಂಥವರೇ ಬರ್ತಾರೆ ಅಂತ ಹೇಳಕ್ ಬರಲ್ಲ. ಯಾಕೆ ಒಟ್ಟು 94 ಉಪಜಾತಿಗಳಿದ್ದಾವೆ ನಮ್ಮಲ್ಲಿ. ಉಪ್ಪಾರಲ್ಲಿ ಅಲ್ಲ, ಆ ಪ್ರವರ್ಗ ಒಂದರಲ್ಲಿ. ಆಗ ಅದು ಮೊದಲು ಸ್ಟಾರ್ಟಿಂಗ್ ಆದಾಗ 51 ಜಾತಿಯನ್ನ ಇತ್ತು. ತದನಂತರ 43 94 ಜಾತಿಗಳಿದ್ದಾವೆ. ಅದಿರ್ತಕ್ಕಂಥ ಮೀಸಲಾತಿ ಕೊಟ್ಟರೆ 4%. ಹಾಗಾಗಿ ಯಾರು ಆ ಥರ ಮಾಡ್ತಾರೆ ನಿಮಗೆ ಗೊತ್ತಾಗಿಲ್ಲ. ಗೊತ್ತಾದ್ರೆ ಗಮನ ತರ್ತೀನಿ. ಸರ್, ಈಗ ಜಾತಿ ಗಣತಿ ಬಗ್ಗೆ ಕೆಲವು ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ತಾ ಇರೋದು. ತಮ್ಮ ಸಮುದಾಯ ಅಂದ್ರೆ ತಾವು ಕೂಡ ಸಂದರ್ಭದಲ್ಲಿ ಮಿನಿಸ್ಟರ್ ಆಗಿದ್ರಿ, ಕೆಲವೊಂದು ಅಂಕಿಅಂಶಗಳ ವಿಚಾರ, ಈ ವಿಚಾರ ಗೊಂದಲಗಳ ವಿಚಾರ ಕುರಿತಂತೆ ತಾವು ಸ್ಯಾಟಿಸ್ಫೈ ಆಗಿದ್ದೀರಾ? ನಾನು ಹೇಳೋದು ಇಷ್ಟೇ, ಅದು ಬಹಳ ಮುಖ್ಯವಾಗಿ ಜನಗಣತಿಯನ್ನಕ್ಕಿಂತ ಹೆಚ್ಚಾಗಿ ಅದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಶೈಕ್ಷಣಿಕ ಈ ಒಂದು ಸಮೀಕ್ಷೆಯಲ್ಲಾಗಿದೆ. ಹಾಗಾಗಿ ಜನ ಹೀಗೆ ಇರಬೇಕು, ಎಷ್ಟೇ ಇರಬೇಕು, ಇಷ್ಟೇ ಇರಬೇಕು ಅಂತ ಮುಖ್ಯವಾಗಿ ಆ ಇದರಲ್ಲಿ ಏನಾಗಿದೆ, ಆ ಒಂದು ಆ ನಿಟ್ಟಿನಲ್ಲಿ ಆ ಸಮುದಾಯಗಳು ಅವರು ಬರ್ತವೆ. ಅದರಲ್ಲಿ ಎಷ್ಟು ಅತ್ಯಂತ ತಳಮಟ್ಟ ಜನಾಂಗ ಅದರಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ಅವ್ರಿಗೆ ಆದ್ಯತೆಯನ್ನು ನೀಡಬೇಕು. ಅದು ಬಹಳ ಮುಖ್ಯ. ಜನ ಹೆಚ್ಚು ಕಡಿಮೆ ಆಗಿರ್ಬೋದು, ಅದನ್ನು ನಾನು ಹೇಳೋಕ್ಕಾಗಲ್ಲ. ಬಟ್ ನಡೆದಿರ್ತಕ್ಕಂಥ ಸಮೀಕ್ಷೆ ಮಾನ್ಯ ಮುಖ್ಯಮಂತ್ರಿಯವರೇ ಹೇಳಿದಾಗೆ ಇದು ಜನಗಣತಿಯ ಸಮೀಕ್ಷೆ ಅಲ್ಲ, ಬಹಳ ಮುಖ್ಯವಾಗಿ ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಶಿಕ್ಷಣ ಇವಕ್ಕೆ ಸಂಬಂಧಪಟ್ಟಾಗ ಉದ್ಯೋಗ ನಡೀತಕ್ಕಂಥ ಒಂದು ಸಮೀಕ್ಷೆ. ಅದನ್ನು ಸರ್ಕಾರ ಒಪ್ಕೋಬೇಕು ಮತ್ತು ಅದನ್ನು ಪಡ್ಕೋಬೇಕು. ತದನಂತರ ಮುಂದಿನ ಚರ್ಚೆ. ಈಗಾಗಲೇ ನಾವು ಮಾಡೋದಿಲ್ಲ ಅಂತಿದ್ದೆ, ಕೇಂದ್ರ ಸರ್ಕಾರ ತಾನು ಮುಂದೆ ಬಂದ್ಬಿಟ್ಟದೆ ಮಾಡ್ತೀನಿ ಅಂತ ನೋಡಿ ಅವ್ರು ಎಷ್ಟು ಮಟ್ಟಕ್ಕೆ ಮಾಡ್ತಾರೆ ಅಂತ ಆಗ ಗೊತ್ತಾಗ್ತದೆ ಯಾರು ಏನಂತ. ಅದು ನನಗೆ ಗೊತ್ತಿಲ್ಲ. ನಾನು ಮೊದಲಿಂದ ಹೇಳೋದೇನಂತಂದ್ರೆ ಆ 53 ಜಾತಿಯನ್ನು ಸೇರಿತ್ತಲ್ಲ, ಆವಾಗಲೂ 4%, ಇವಾಗಲೂ 4%. ಅದನ್ನೇ ಸೇರಿಸಿದ್ರೆ ಮತ್ತೆ ಆಮೇಲೆ ನೀವು ಜನ ಹೆಚ್ಚಾದ ಮೇಲೆ ತಕ್ಕ ಕೊಡ್ಬೇಕಲ್ಲ ನೀವು, ಅದು ಅನ್ಯಾಯ. ಸರ್, ತಾವು ಸಚಿವರಾಗಿದ್ದಂತ ಅವಧಿಲೇ ವರದಿ ರೆಡಿ ಆಗಿದ್ರು, ಏನಕ್ಕೆ ಸರ್ ತಗೊಳ್ಳಿಲ್ಲ ತಾವು? ಅದು ನಾನು ತಕ್ಕಬೇಕು ಅಂತ ಹೊಟ್ಟಿದ್ದಾಗ ಅವತ್ತಿನ ಮುಖ್ಯಮಂತ್ರಿ ಅವರು ಅದಕ್ಕೆ ಇಷ್ಟಪಡ್ಲಿಲ್ಲ, ಒಪ್ಪಲಿಲ್ಲ. ಅದು ಈಗ ಗೊತ್ತಾಯ್ತದೆ ಯಾಕೆ ಅವ್ರು ಒಪ್ತಾ ಇಲ್ಲ ಅಂತ. ಬಟ್ ಆಗ ಅವ್ರು ಬಾಯ್ಬಿಟ್ಟು ಹೇಳಲಿಲ್ಲ, ನನ್ನ ಮೇಲೆ ಗಲಾಟೆ ಮಾಡಿದ್ರು. ಮತ್ತೆ ಸಂಬಂಧಪಟ್ಟ ಅಧಿಕಾರಿ ನನ್ನ ಜೊತೆ ಇಲ್ಲ ಅಂದಮೇಲೆ ತಗೊಳಕ್ ಬರಲ್ಲ, ಹಾಗಾಗಿ ಅದನ್ನು ತಗೊಳ್ಳಿಲ್ಲ. ಚಾಮರಾಜನಗರ ಕಚೇರಿ DC ಕಚೇರಿಗೆ ಬೆದರಿಕೆ ಕರೆ ಬಂದಿತ್ತು, ಅದೇನಾದ್ರು ಪತ್ತೆ ಆದ್ರ? ಏನು ಇಲ್ಲ, ಅದು ಅವತ್ತೆಲ್ಲ ಸರ್ವೆ ಮಾಡೋದು ಅದೇನು ಆಗಿಲ್ಲ. ಎಲ್ಲ ಅನಾಮಧೇಯ ಕರೆಗಳು ಮಾಮೂಲ ಬರ್ತವೆ ಹೋಗ್ತವೆ. ಬಟ್ ಆದರೂ ಅದು ಭಯ ಅನ್ನೋ ದೃಷ್ಟಿಯಿಂದ ಅದನ್ನ ಪರಿಶೀಲನೆ ಮಾಡಿದ್ರೆ ಏನೂ ಆಗಿಲ್ಲ. ಎಸ್ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.